ವಿಶ್ವಾಸಗಳು ಹಾಳಾಗುತ್ತದೆ. ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಮಡಿವಳ್ಳ ಮಾಚದೇವರು ಹೇಳುವಾಗ ಬೆಳೆಸಿದ್ರು ಕೂಡ ಅದರ ಒಳಗಡೆ ಎಲ್ಲ ಬರೀ ಅವನ ಕರುಳೆಲ್ಲ ಆ ಕರುಳೆಲ್ಲ ತಿರುಗಲ್ಲ ಸೌಹೃದಯ, ಸಂಪನ್ನ, ಸಹಾನುಭವ, ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಆತ್ಮೀಯ. ನಾವು ಸುಮ್ಮನೆ ಒಂದು ಉದಾಹರಣೆಗೆ ಮಾಚದೇವರ ವಚನವನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಅಲ್ಲಿ ಒಂದು ಹೆಬ್ಬರಿಗೆ ಅಂತೇಳಿ ಇವತ್ತು ಕೂಡ ಅವನಿಗೆ ಸಂಬಂಧಪಟ್ಟಂಥ ಸ್ಥಳಗಳನ್ನೆಲ್ಲ ನೋಡಬಹುದು. ಅದನ್ನೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಮಾಚದೇವರನ್ನು ಕುರಿತು ಯಾರೋ ಕೀಳಾಗಿ ನೋಡದಿರಬೇಕು. ಈ ಅವನು ಮಡಿವಳ ಇವರು ಹೀಗೆ ಯಾರಾದರೂ ಟೈಲರ್ ಹೀಗೆ ನಾವು ಒಂದು ಸಾಮಾನ್ಯ ಕಾಯಕದಲ್ಲಿ ತೊಡಗಿದವರ ಬಗ್ಗೆ ಕೀಳಾಗಿ ಕಾಣೋದು. ಅವನೊಬ್ಬ ಕ್ಲಾರ್ಕ್ ಅನ್ನೋದು. ಆ ಕ್ಲಾರ್ಕು ಕೂಡ ಈ ದೇಶಕ್ಕೆ ಬೇಕಲ್ಲ. ಅವನೊಬ್ಬ ಕಸ ಗುಡಿಸೋನು ಅನ್ನೋದು ಅವನು ಬೇಕಲ್ಲ ಈ ದೇಶಕ್ಕೆ. ಹಾಗೆ ಯಾರೋ ಮಡಿವಳ ಅಂತ ಅಂದಿರಬೇಕು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಬಸವಣ್ಣನೇ ನನ್ನ ದೇವರು, ಬಸವಣ್ಣನ ಇಲ್ಲದೆ ಮುಕ್ತಿ ಇಲ್ಲ ಅಂತ ಮಾಚಿದೇವ ಹೇಳಿದರೆ ಬಸವಣ್ಣ ಹೇಳ್ತಾನೆ ನೋಡಿ, ಅವನು ಮಡಿವಳನೆಂಬರು, ಮಡಿವಳನೆಂಬುದರ ಆರು ಅರಿಯರು. ಅವನು ಸರಿಯಾಗಿ ಅರ್ಥನೆ ಮಾಡಿಕೊಳ್ಳಕ್ಕಾಗಿಲ್ಲ. ಆರು ಅರಿಯರು ಎನ್ನ ಆಣವ ಮಾಯಾ ಕಾರ್ಮಿಕ ಮಲೆಗಳನ್ನು ಮಲತ್ರಯದಲ್ಲಿ ಹೊತ್ತು ಕುಳಿಗೊಂಬ ಮರ್ಮದ ಮೈಲಿಗೆಯ ತಂದು ಕೈಯಲ್ಲಿ ಮುಟ್ಟಿದಡೆ ಆಗದೆಂದು ತನ್ನ ಪಾದಗಳಲ್ಲಿ ಮೆಟ್ಟಿ ಅಲುಬುಗಳೆದು ತನ್ನ ನಿರ್ಮಲವ ಕೊಟ್ಟ ನನಗೆ ಆ ಮಡಿಯನ್ನೇ ಹೊಲಿದು ಮಡಿವಳ ಮಾಚಿ ತಂದೆಯ ಕೃಪೆಯಿಂದ ನಾನು ಬದುಕಿದೆನು ಅಂತ. ಅವನ ಬಟ್ಟೆ ತೊಳಿಲಿಕ್ಕೆ ಮಡಿವಳ ಮಾಚಿದೇವ ಇವು ಹೊಲಸಾಗಿದೆ ಅಂತ ಕಾಲಿನಲ್ಲಿ ಎತ್ತಾನಂತ. ಬಸವಣ್ಣನ ಬಟ್ಟೆನ ಕಾಲಿನಲ್ಲಿ ಎತ್ತಾನಂತೆ. ಆ ಕಾಲಲ್ಲಿ ಎತ್ತಿ ಮಡಿ ಮಾಡಿ ನನಗೆ ಕೊಟ್ಟ, ಅದನ್ನು ಹೊತ್ತು ನಾನು ಬದುಕಿದೆ ಅಂತಾನೆ ಬಸವಣ್ಣ. ಎಂಥ ಮಾತು! ಬಸವಣ್ಣನ ಬಗ್ಗೆ ಮಡಿವಳ್ಳ ಮಾಚಿದೇವನಿಗೆ ಎಂಥ ಭಕ್ತಿ, ಮಾಚಿದೇವನ ಬಗ್ಗೆ ಬಸವಣ್ಣನಿಗೆ ಎಂಥ ಪ್ರೀತಿ, ವಿಶ್ವಾಸ. ಇದು ನೋಡಬೇಕು. ಈ ಪರಸ್ಪರ ಸಾಮರಸ್ಯ ಇದೆಯಲ್ಲ, ಇಡೀ ದೇಶ ಇವತ್ತೇನು ಅದು ಕೆಟ್ಟು ಹೋಗಿತ್ತು. ಇದಕ್ಕೆ ಕಾರಣ ವೈಯಕ್ತಿಕ ಸಂಬಂಧಗಳು ಹಾಳಾಗಿ ಹೋಗುವುದು. ವ್ಯಕ್ತಿ ಪ್ರತಿಷ್ಠೆಯಿಂದಾಗಿ ನಾವು ಇನ್ನೊಬ್ಬರನ್ನು ದ್ವೇಷ ಮಾಡಲಿಕ್ಕೆ ಹತ್ತಿ ಇವತ್ತು ಇಡೀ ದೇಶದಲ್ಲಿ ನೆಮ್ಮದಿಯನ್ನು ನಾವು ಕಾಣಲಿಕ್ಕೆ ಇವತ್ತು ನಿಜ. ಇಡೀ ಭಾರತ ಈಗ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ 7ನೇ ರಾಷ್ಟ್ರವಾಗಿದೆ ಅಂತ ಪೇಪರ್ನಲ್ಲಿ ಬರ್ತಾ ಇದೆ. ಈ ಶ್ರೀಮಂತಿಕೆಯಿಂದ ಏನಾಗ್ತದೆ? ಹಣ ಮತ್ತು ಅಧಿಕಾರ ಇವೆರಡೂ ಕೆಡಿಸಿನ ಹೊರತು ಜಗತ್ತಿನ ಬೇರೆ ಯಾವುದೂ ಕೆಡಿಸಿಲ್ಲ. ಹಣ ಅಧಿಕಾರ ಬಂದುಕೊಳ್ಳೆ ಅಹಂಕಾರ ಅಂತ ಒಂದು ಪಿಶಾಚಿ ಹಿಡಿತದಲ್ಲ, ಇವೆರಡೂ ಇರ್ತದೆ. ಈ ದೃಷ್ಟಿಯಿಂದ ನಾವೆಲ್ಲ ಒಂದು ಮಾನವೀಯ ಮೌಲ್ಯಗಳನ್ನು ಅನುಸರಿಸಲಿಕ್ಕಾಗಿ ಇಂತಹ ಮಹಾಶರಣರ ಸ್ಮರಣೆ ಮಾಡಿಕೊಳ್ಳೋದು ತುಂಬ ಅಗತ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ನಮ್ಮ ಅಶೋಕ್ ಅವರು ಹಗಲಿರುಳು ಪಾಪ ಇದನ್ನೇ ಯೋಚನೆ ಮಾಡ್ತಾರೆ. ಅವರಷ್ಟೇ ಇಲ್ಲ, ಮಾಚಿದೇವರು ಮತ್ತು ಮಾಚಿದೇವರಂಥ ಇತರ ಶರಣರ ಬಗ್ಗೆಯೂ ಕೂಡ ನಾನು ಕಾರ್ಪೊರೇಷನ್ಗೆ ಮತ್ತು ಸರ್ಕಾರಕ್ಕೆ ನಾನು ಕೂಡ ಪತ್ರ ಬರೆದಿದ್ದೇನೆ. ಕೆಲವು ಪ್ರಮುಖವಾದಂತಹ ಶರಣರ ಹೆಸರುಗಳನ್ನು ಕೆಲವು ಬೀದಿಗಳಿಗಾದರೂ ಕೂಡ ನೀವು ಇಡಬೇಕು ಅಂತ ಹೇಳಿ ನಾನು ಅವರನ್ನು ಕೇಳಿಕೊಂಡಿದ್ದೆ. ಎಲ್ಲಿ ಇರಲಿ, ಇವತ್ತು ಮಾಚಿದೇವರ ಹೆಸರು ಬೆಂಗಳೂರು ನಗರ, ಇವತ್ತು ಕರ್ನಾಟಕದ ಯಾವುದೇ ಮೂಲೆಯಿಂದ ಬರ್ತಕ್ಕಂತಹ ಮಡಿವಾಳ ಪರಂಪರೆಯ ಭಕ್ತ ಬಂದರೆ ಆ ಬೋರ್ಡ್ ನೋಡಿದರೆ ಸಹಜವಾಗಿ ಸಂತೋಷ ಪಡ್ತಾರೆ. ಇದು ಒಂದು ಸೆಂಟಿಮೆಂಟ್ಸ್ ಅಂತ, ಭಾವನಾತ್ಮಕ ಸಂಬಂಧ ಇದೆ. ಈ ದೃಷ್ಟಿಯಿಂದ ಬರೀ ನಾವು ರಸ್ತೆಗೆ ಅವರ ನಾಮಫಲಕ ಹಾಕಿದರಷ್ಟೇ ಇಲ್ಲ, ಮಡಿವಾಳ ಮಾಚಿದೇವರ ಗುಣಗಳನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕು. ಮಡಿವಾಳ ಮಾಚಿದೇವ ಆ ಹೊತ್ತು ಸಮಕಾಲೀನ ಶರಣರಲ್ಲಿದ್ದರು. ಯಾವಾಗಲೂ ಜೊತೆಯವರು ನಮ್ಮ ಕಾಲದವರನ್ನೇ ಹೊಗಳಿಸಿಕೊಳ್ಳೋದು ಬಹಳ ಕಷ್ಟ, ಟೀಕೆ ಮಾಡೋರು ಜಾಸ್ತಿ. ಇರುವ ಕೋಗಿಲೆಯ ಕೊಲ್ಲು ಬಡಿ ಸಾಯಿಸು, ಕವಿ ಹೇಳ್ತಾನೆ. ಇರುವ ಕೋಗಿಲೆಯ ಬಡಿ ಕೊಲ್ಲು ಸಾಯಿಸು,
ಸತ್ತ ಮೇಲೆ ಹುಲ್ಲು ತುರುಕಿ ಸಾಲಾಗಿ ಕೊಂಬೆ ಮೇಲೆ ಆಮೇಲೆ ಸ್ಮಾರಕ ಮಾಡ್ತೇನೆ, ಇರುವಾಗ ಹಿಂಸೆ ಕೊಡ್ತೇನೆ. ಆದರೆ ಮಡಿವಳ್ಳ ಮಾಚಿದೇವರ ವಿಶೇಷ ಅಂದರೆ ಅವನ ಜೊತೆಯಲ್ಲೇ ಇದ್ದಂತಹ ಬಸವಣ್ಣ, ಅವನ ಜೊತೆಯಲ್ಲೇ ಇದ್ದಂಥ ಚನ್ನಬಸವಣ್ಣ, ಅವನ ಜೊತೆಯಲ್ಲೇ ಇದ್ದಂಥ ಅಕ್ಕಮಹಾದೇವಿ, ಅವನ ಜೊತೆಯಲ್ಲೇ ಇದ್ದಂಥ ಅಲ್ಲಮಪ್ರಭು ಹಾಡಿ ಹೋಗುತ್ತಾರೆ. ಮಡಿವಳ್ಳ ಮಾಚಿದೇವರನ್ನು ಕಂಡು ನಾನು ಬದುಕಿದೆ ಅಂತ ಅಲ್ಲಮಪ್ರಭು ವಿಶ್ವದ ಸೋಜಿಗದ ದಾರ್ಶನಿಕ. ಅವನು ಹೇಳ್ತಾನೆ, ಮಾಚಿದೇವರನ್ನ ಕಂಡು ನಾನು ಬದುಕಿದೆ ಅಂತ. ಚನ್ನಬಸವಣ್ಣ ಹೇಳ್ತಾನೆ, ನಾನು ಮಾಚಿದೇವನ ಕೈ ಒಳಗಾದೆ ಅಂತಾನೆ, ಅವನ ಕೈ ಸೇರ್ಬಿಟ್ಟಿದ್ದೆ ನಾನು ಅಂತ. ಅಕ್ಕಮಹಾದೇವಿ ಹೇಳ್ತಾನೆ, ನಾನು ಮಾಚಿದೇವನ ಕರುಣೆಯಿಂದ ಲೋಕಕ್ಕೆ ಯೋಗ್ಯರಾದೆ ಅಂತ. ನಾನೇನಾದರೂ ಜನ ನನ್ನ ತಿಳಿಸಿದ್ರೆ ಅದಕ್ಕೆ ಮಾಚಿದೇವನೇ ಕಾರಣ ಅಂತ. ಇಂತಹ ಒಂದು ಶಕ್ತಿ ಮಾಚಿದೇವನಿತ್ತು. ಅವನ ಬದುಕಿನ ದೊಡ್ಡ ಮೌಲ್ಯ ಅಂದರೆ ಲೋಕಪ್ರೀತಿ. ಈ ಲೋಕಪ್ರೀತಿಯ ಕೊರತೆಯಿಂದ ನಾವು ಬಹಳ ಸಂಕಟವನ್ನು ಅನುಭವಿಸ್ತಾ ಇದ್ದೇವೆ. ನಾನು ಹೇಳಬೇಕಾದ ವಿಷಯ ಬೇಕಾದಂತಿದ್ರೂ ಕೂಡ ಇಷ್ಟು ಸಾಕು. ಇನ್ನು ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ, ಅರವಿಂದ ಜೀವರು ಕೂಡ ಸೂಕ್ಷ್ಮವಾಗಿ ಎಲ್ಲ ಹೇಳಿದ್ದಾರೆ, ಮತ್ತು ನಮ್ಮ ಹ್ಯಾರಿಸ್ ಹೋಗಿದ್ದಾರೆ, ಅವರೆಲ್ಲ ಮಾತಾಡಬೇಕಾದ್ರೆ. ಒಟ್ಟಾರೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ. ಇನ್ನು ಸಾಕು, ಇನ್ನು ದ್ವೇಷ ಮಾಡೋದು ಸಾಕಷ್ಟು ಮಾಡ್ಕೊಂಡು ಬಂದ್ಬಿಟ್ಟಿದೆ. ತಲೆಮಾರುಗಳಿಂದ ಕೆಲಸ ಮಾಡ್ಕೊಂಡು ಅಪ್ಪ ಅಜ್ಜರ ಕಾಲದಿಂದ, ತಾತ ಮುತ್ತಾತರ ಕಾಲದಿಂದ ದ್ವೇಷ ಸೇಡು ಇದನ್ನು ಬಿಟ್ಟುಬಿಡ್ಬೇಕಿಲ್ಲ. ಇನ್ಮೇಲೆ ಇನ್ನು ಆ ಜನಾಂಗ, ಈ ಜನಾಂಗ, ಆ ಜಾತಿ, ಈ ಜಾತಿ ಇದನ್ನೂ ಬಿಟ್ಟುಬಿಡಬೇಕು. ಇದು ಬಿಡದೊತ್ತು ದೇಶಕ್ಕೆ ಮೋಕ್ಷ. ಅದು ಸಂದರ್ಭ ಅಂತ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೇನೆ. ಹೇಗೆ ಅವರು ಆಗಲೇ ನಮ್ಮ ಮುಸ್ಲಿಂ ನನಗೆ ಕಿವಿ ಕೇಳ್ತಾ ಇದೆ. ಯಾಕೆಂದರೆ ನಮ್ಮ ಮನೆ ಹತ್ರ ದರ್ಶನ್ ಮನೆ ಇದೆ, ಫಿಲ್ಮ್ ಸ್ಟಾರ್. ಆ ದರ್ಶನ್ ಹುಟ್ಟು ಹಬ್ಬಕ್ಕೆ ಸಾವಿರಾರು ಜನ ಸೇರ್ತಾರೆ. ನಮ್ಮ ಮನೆ 3ನೇ ಮನೆ. ಅವರ ಮನೆ ಮುಂದೆ ಒಂದು ಶಾಮಿಯಾನ ಹಾಕಿ ಅದೇನು ಮಾಡಲಿಕ್ಕಾಗೋದಿಲ್ಲ ಈ ಹುಡುಗರಿಗೆ. ನಮ್ಮನೆ ಮುಂದೆ ಒಂದು ಸ್ವಲ್ಪ ಸರ್ಕಲ್ ಬೈಲಿ, ಅಲ್ಲಿಗೆ ಒಂದು ಭಾರೀ ಪ್ರಮಾಣದ ಪಟಾಕಿ ಹೋಗ್ಬಿಟ್ಟು. ಈಗ 4 ತಿಂಗಳಾಯಿತು ನನಗೆ ಶ್ರವಣ ಶಕ್ತಿ ಹೋಗ್ಬಿಟ್ಟಿದೆ, ಭಾಳ ವ್ಯಸನ ಆಗ್ತದೆ. ಯಾಕೆಂದರೆ ನೀವೆಲ್ಲ ಮಾತಾಡೋದು ನನಗೆ ಸರಿಯಾಗಿ ಕೇಳ್ತಾ ಇಲ್ಲಲ್ಲ ಅಂತ ಅನಿಸ್ತದೆ. ಏನೇ ಇರಲಿ, ಇನ್ನು ನಾನು ಮಾತನಾಡೋದು ಇನ್ನೂ ಹೋಗಿಲ್ಲ ಅಷ್ಟೇ, ಅದೇ ಸಮಾಧಾನ. ಅವರು ಯಾಕೆ ಹೇಳ್ತೇನೆ, ಅವ್ರ ಮೇಲೆ ನನಗೆ ದ್ವೇಷ ಇಲ್ಲ ಪಾಪ, ಅವ್ರಿಗೂ ಅದಂತ ಏನು ತಪ್ಪಿಲ್ಲ. ಅದು ಬರೋ ಸ್ನೇಹಿತರು ಹಾಗೆ ಮಾಡಿ ಒಂದು ಉದಾಹರಣೆ ನೆನಪಿರಲಿ. ಇಂಥ ಒಂದು ದೃಷ್ಟಾಂತ ನಮ್ಮ ಬದುಕಿಗೆ ನೆನಪಿರಲಿ. ಒಬ್ಬ ಮುಸ್ಲಿಂ ಶ್ರೀಮಂತ ಇರ್ತಾನೆ, ಅವನಿಗೆ ಮಕ್ಕಳಿರುವುದಿಲ್ಲ. ಬಹಳ ದಿನಗಳ ನಂತರ ಒಂದು ಮಗು ಆಗುತ್ತೆ. ಆಕೆ ಹೆಂಡತಿ ಗರ್ಭಿಣಿಯಾಗ್ತಾಳೆ. ಆಕೆ ದುರಾದೃಷ್ಟ, ಅವನಿಗೇನು ಭಾಳ ಸಂತೋಷ, ನನಗೊಂದು ಮಗು ಆಗ್ತದೆ ಅಂತ. ಯಾಕೆ ಶ್ರೀಮಂತ ಮಾಡಿ ಅಷ್ಟೊಂದು ಆಸ್ತಿಗೆ ಉತ್ತರಾಧಿಕಾರಿ. ಆದರೆ ಆ ಹೆರಿಗೆ ಆದ ದಿವಸನೇ ತಾಯಿ ಸುತ್ತೋಗಿರ್ತಾರೆ. ಆ ಮಗು ಹೊರಗಡೆ ಬಂದ ಕೂಡಲೇ ತಾಯಿ ಸುತ್ತೋಗಿರ್ತಾರೆ. ಅವನಿಗೆ ಒಂದು ಕಡೆ ಮಗು ಇತ್ತ ಕೂಸಿನ ಜನನ ಅತ್ತ ಮಡದಿಯ ಮರ. ಏನು ಮಾಡೋದು, ಇಂಥ ಸ್ಥಿತಿಯಲ್ಲಿದ್ದಾನೆ. ಹುಟ್ಟಿದ ಮಗುವಿಗೆ ಕೂಡಲೇ ಎದೆಹಾಲು ಬೇಕು, ತಾಯಿ ಎದೆಹಾಲು ಬೇಕು. ಯಾವ ಎದೆಹಾಲು ಕೊಡೋದು? ಹಾಗೆ ಯೋಚನೆ ಮಾಡ್ತಿರುವಾಗ ಯಾರೋ ಬಂದು ಹೇಳ್ತಾರೆ, ಇದೇ ಸಂದರ್ಭದಲ್ಲಿ ಅಲ್ಲೊಂದು ಗುಡಿಸಲಿನ ಒಬ್ಬ ಹೆಣ್ಣುಮಗಳು ಹೆತ್ತಿದ್ದಾಳೆ, ಆ ಹೆಣ್ಣುಮಗಳ ಹತ್ರ ಹೋಗಿ ಏನಾದ್ರು ಕೊಟ್ಟರೆ ಹಾಲು ಕೊಡ್ಬೋದು, ಈ ಮಗುವಿಗೆ ಹಾಲು ಉಣಿಸ್ಬೋದು ಅಂತ. ಈ ಶ್ರೀಮಂತ ಎಷ್ಟೋ ಸಾರಿ ನೋಡಿದ್ದ ಆ ಗುಡಿಸಲನ್ನ, ಆದರೂ ಗಮನ ಇರಲಿಲ್ಲ. ಈಗ ಹೋಗ್ತಾನೆ, ಅಮ್ಮ ನನ್ನ ಮಗುಗಿಂತ ಒಂದು ಸ್ಥಿತಿ ಒದಗಿದೆ, ನೀನು ದಯವಿಟ್ಟು ಇದಕ್ಕೆ ಎದೆ ಹಾಲು ಕೊಡ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಆ ಬಡ ಹೆಣ್ಮಗು ಹೇಳ್ತಾಳೆ, ಕರ್ಕೊಂಡು ಬನ್ನಿ, ಒಂದು ಎದೆ ಹಾಲು ನನ್ನ ಮಗುವಿಗೆ, ಇನ್ನೊಂದು ಎದೆ ಹಾಲು ನಿಮ್ಮ ಮಗುಗೆ ಕೊಡ್ತೀನಿ ಅಂತ. ಕರ್ಕೊಂಡು ಬನ್ನಿ ಅಂತ ಆ ಮಗುನ ಕರ್ಕೊಂಡು ಬರ್ತಾನೆ, ಎದೆ ಹಾಲು ಕೊಡ್ತಾಳೆ, ಆ ಮಗುವನ್ನು ಸಾಕ್ತಾನೆ. ಆಗ ಶ್ರೀಮಂತ ಯೋಚನೆ ಮಾಡ್ತಾನೆ, ನಾನು ಇಷ್ಟೊಂದು ಶ್ರೀಮಂತ, ನನ್ನ ಮಗುವಿಗೆ ಆಶ್ರಯ ಕೊಟ್ಟರು ಆ ತಾಯಿ, ಆಕೆ ಬಡತನದಲ್ಲಿದ್ದಾಳಲ್ಲ ಅಂತ ಹೇಳಿ ಆಕೆಗೆ ಒಂದು ಮನೆ ಕಟ್ಟಿಸಿಕೊಡ್ತಾನೆ. ಮತ್ತು ಮನೆಗೆ ಒಂದು ಹಸು ಕಟ್ಟಿಸಿಕೊಡ್ತಾನೆ. ಹಸುವಿನ ಹಾಲು 2 ಮಕ್ಕಳಿಗೆ ಕೊಡಲಿ ಅಂತ ಆ ಮನೆ.
ಇಷ್ಟೆಲ್ಲ ಮಕ್ಕಳು ಬೆಳೆದು 5-6 ವರ್ಷ ಆಗ್ತದೆ, ಆಟಕ್ಕೆ ಹೋಗ್ತಾರೆ. ಆ ಬೀದಿಲಿ ಆಡುವಾಗ ವಯಸ್ಸಾಗ್ತಾ ನಾವೇನಾಗ್ತೀವಿ ಸ್ವಲ್ಪ ತಿಳ್ಕೋಬೇಕು. ಆ ಮಕ್ಕಳಲ್ಲಿ ಅಮಾಯಕವಾದಂಥ ಮತ್ತು ಏನೇನು ಭಾವನೆ ಇಲ್ಲ. ಅವರು ಯಾರು ಕರೆದ್ರು ಮಾತನಾಡ್ತಾರೆ, ಯಾರು ಕರೆದ್ರು ಪ್ರೀತಿಸ್ತಾರೆ. ಆಗ ಆ ಜೊತೆ ಹುಡುಗರು ಕೆಲವರು ನಿಮ್ದು ಯಾವ ಜಾತಿ ಅಂತ ಕೇಳ್ತಾರೆ. ಆ ಮುಸ್ಲಿಂ ಹುಡುಗನಿಗೆ ತಾನು ಯಾವ ಜಾತಿ ಅಂತ ಗೊತ್ತಿಲ್ಲ, ಅವನಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗಿಲ್ಲ. ನನಗೆ ಗೊತ್ತಿಲ್ಲ ಅಂತ ನಕ್ಕು ಬಿಡ್ತಾರೆ. ಜಾತಿ ಗೊತ್ತಿಲ್ಲ ಅಂತ ನೀವೆಂತ ದಡ್ಡ ಅಂತ. ಇದು ಗೊತ್ತಾಗಿದ್ದು ಜಾತಿ ಎಲ್ಲ ಪ್ರೀತಿ ಗೊತ್ತಿಲ್ಲ ಅಂದ್ರೆ ಒಂದು ದಡ್ಡ ಅನ್ಬೇಕು, ಜಾತಿ ಗೊತ್ತಿಲ್ಲ ಅಂದ್ರೆ ದಡ್ಡ ಅನ್ಬೇಕು. ಈ ಹುಡುಗನನ್ನು ಕೇಳ್ತಾರೆ ಈ ಹೆಣ್ಮಗಳು, ಆ ಹೆಣ್ಮಗಳು ಹಿಂದೂ ಹೆಣ್ಮಗಳು. ಆ ಮಗು ಹೇಳುತ್ತೆ, ಆ ಮಗ ನನಗೂ ಗೊತ್ತಿಲ್ಲ ಅಂತ. ಎಲ್ಲರೂ ಕೇಕೆ ಹೊಡೆದು ನಗ್ಗಿ ಬಿಡ್ತಾರೆ, ಹಾಸ್ಯ ಮಾಡಿಬಿಡ್ತಾರೆ, ಗೇಲಿ ಮಾಡಿಬಿಡ್ತಾರೆ. ಮನೆಗೆ ಬರ್ತಾರೆ. ಆ ಹುಡುಗ ಮುಸ್ಲಿಂ ಅಪ್ಪನನ್ನು ಕೇಳ್ತಾನೆ, ಅಪ್ಪ ಎಲ್ಲರೂ ನನ್ನ ಜಾತಿ ಯಾವುದು ಅಂತ ಕೇಳ್ತಾರೆ, ಯಾವ ಜಾತಿ? ಅಯ್ಯೋ ಅದೆಲ್ಲ ಹೇಳಬಾರ್ದಪ್ಪ, ಆದರೂ ನೀನು ಕೇಳ್ತೀಯಾ ಅಂತ ಹೇಳ್ತೀನಿ, ನಾವು ಮುಸ್ಲಿಮರಂತ. ಇದು ತಲೆಗೆ ಹೊತ್ತು ಬಿಡ್ತಾನೆ ಆ ಹುಡುಗನ. ಈ ಹುಡುಗ ಬಂದು ತನ್ನ ತಾಯಿಯನ್ನು ಕೇಳ್ತಾನೆ, ಅವ್ವ ಎಲ್ಲರೂ ನನ್ನ ಜಾತಿ ಯಾವುದು ಅಂತಾರೆ, ನಮ್ದು ಯಾವ ಗೊತ್ತಿಲ್ಲ ಹೇಳಬಾರ್ದು, ಆದರೂ ನೀನು ಕೇಳ್ತೀಯ ಅಂತ ಹೇಳ್ತೀನಿ, ನಾವು ಹಿಂದೂಗಳು ಅಂತ. ಇದು ತಲೆಗೆ ಹೊತ್ತು ಬಿಡ್ತಾನೆ. ಅವನು ಮುಸ್ಲಿಂ ಅಂತ ಆದ. ಇದುವರೆಗೆ ಮಗುವಾಗಿ ಇದ್ದು, ಬುದ್ಧವಾಗಿ ಇದ್ದು, ಅಮಾಯಕವಾಗಿ ಇದ್ದು, ಈಗ ಅವನು ಮುಸ್ಲಿಂ ಅನ್ನೋದು ತಲೆಗೆ ಬಂತು. ಇವನಿಗೆ ಹಿಂದೂ ಮುಗಿಸ್ತೇನೆ. ಗೊತ್ತಾಯ್ತು, ನನಗೆ ಗೊತ್ತಿದೆ, ಇದು ಮುಗಿಸಿದ್ದ ಹೇಳಿ ಅದು ಇಲ್ಲಿ ನಿಲ್ಲಿಸಿ ಮುಗಿಸ್ಬೋದಾ? ಯಾಕೆಂದ್ರೆ ನಾವೆಲ್ಲ ಮುದುಕರಾಗಿದ್ದೀವಿ, ಹೇಳೋದ್ರಲ್ಲಿ ಈಗಲೇ ಹೇಳಿಬಿಡ್ಬೋದು. ಆಮೇಲೆ ಆಗ ಅವ್ರನ್ನ ಮಾರನೇ ದಿವಸ ಆಟದ ಮೈದಾನಕ್ಕೆ ಬರ್ತಾರೆ. ಕೇಳ್ತಾರೆ ಮತ್ತೆ, ನಾನು ಮುಸ್ಲಿಂ ಅಂತ, ನಾನು ಹಿಂದೂ ಅಂತ ಗೊತ್ತಾಗ. ಇವನು ಯಾವಾಗ ಮುಸ್ಲಿಂ ಅಂತಾನೋ ಆ ಕೂಡಲೇ ಮುಸ್ಲಿಂ ಹುಡುಗರೆಲ್ಲ ಅವನ ಜೊತೆ ಸೇರ್ತಾರೆ. ಇವನು ಯಾವಾಗ ಹಿಂದೂ ಅಂತಾನೋ ಹಿಂದೂ ಹುಡುಗರೆಲ್ಲ ಇವನ ಜೊತೆ ಸೇರ್ತಾರೆ. ಮೊದಲಿಬ್ಬರು ಎಲ್ಲ ಜೊತೆ ಸುಮ್ಮನೆ ಆಟ ಆಡ್ತಾ ಇದ್ದಾರೆ. ಈಗ ಆ ಜಾತಿಯ ಭೂತ ಸೇರಿಬಿಡ್ತಿದೆ. ಸರಿ, ಮಾರನೇ ದಿವಸದಿಂದ ಆಟ ಆಡುವಾಗೂ 2 ಪಾರ್ಟಿ ಹಾಗೇ ಬಿಡ್ತು. ಇವರು ಬೆಳೀತಾ ಆ ಜಾತಿಯೂ ಕೂಡ ಬಲವಾಗ್ತಾ ಬಂದ್ಬಿಡ್ತು. ಕೊನೆಗೆ ಎಲ್ಲಿವರೆಗೆ ಬಂತಂದರೆ ಆಟದ ಮೈದಾನದಲ್ಲಿ ಆಟ ಆಡೋ ಬದಲಾಗಿ ಹೊಡೆದಾಟಕ್ಕೆ ನಿಂತು. ಇದನ್ನು ಈ ತಂದೆ ನೋಡ್ತಾನೆ, ಆ ತಾಯಿಯನ್ನು ನೋಡ್ತಾಳೆ. ಸಾಯಂಕಾಲ ಮನೆಗೆ ಬಂದ ಮೇಲೆ ಈ ತಂದೆ ಮಗನಿಗೆ ಹೇಳ್ತಾನೆ, ನೋಡಪ್ಪ ನೀನು ಕೇಳಿದೆ ಅಂತ ನಾನು ಮುಸ್ಲಿಂ ಅಂದೆ, ಮುಸ್ಲಿಮರು ಹಿಂದೂ ಈ ಭಾವನೆ ಇರಬಾರ್ದಪ್ಪ, ನಾವೆಲ್ಲ ಪ್ರೀತಿಯಿಂದ ಇರಬೇಕು. ಅದೇ ಮಾತು ತಾಯಿಯನ್ನು ಹೇಳ್ತಾರೆ. ಆಗ ಅವರಿಬ್ಬರು ಮತ್ತೆ ಮಾರನೇ ದಿವಸ ಆಟದ ಮೈದಾನಕ್ಕೆ ಬರ್ತಾರೆ. ಬಂದ ಕೂಡಲೇ ಪರಸ್ಪರ ಹತ್ಕೊಳ್ತಾರೆ. ನಾನು ಮುಸ್ಲಿಮನಲ್ಲ ಅಂತ ಇವನಂತಾನೆ, ನಾನು ಹಿಂದೂ ಅಲ್ಲ ಅವನಂತಾನೆ, ನಾವಿಬ್ಬರು ಭಾರತೀಯರು ಅಂತ. ಇಂತಹ ಭಾವನೆಗಳನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಕೆಲಸ ಇವತ್ತು ಆಗಬೇಕಾಗಿದೆ. ಈ ದೃಷ್ಟಿಯಿಂದ ನೀವೆಲ್ಲ ಮಡಿವಾಳ ಮಾಚಿದೇವರ ವಚನಗಳನ್ನು ಓದಿ ಎಷ್ಟೋ ವಿಷಯ ನಮಗೆ ಗೊತ್ತಾಗ್ತದೆ ಅಂಥೇಳಿ ಇವತ್ತು ನಾನು ಹೆಚ್ಚು ಹೊತ್ತು ಮಾತಾಡಿದರೆ ಕ್ಷಮಿಸಬೇಕು. ನಾನೆಂದೂ ಕೂಡ ಕಾಲದ ಬಗ್ಗೆ ನನಗೆ ತುಂಬ ಎಚ್ಚರ, ಆದರೂ ವಿಷಯ ಹೇಳಿ ಅರ್ಥ ಮಾಡಬಾರ್ದು ಅಂತ ನಾನು ಹೇಳಿದ್ದೇನೆ. ಇದು ಬೇಸರ ಬಂದಿದ್ದರೆ ಕ್ಷಮಿಸಿ. ಧನ್ಯವಾದಗಳು ಶ್ರೀ ಗುರು ಚನ್ನಬಸಪ್ಪನವರು. ಅವರು ಇವತ್ತೂ ಯುವಕರನ್ನೇ, ಅವ್ರು ಯಾವಾಗ ವಯಸ್ಸು ಆಗೋದಿಲ್ಲ. ನಾವು ಯಾವ್ಯಾವ ಊರಲ್ಲಿ ಹೋಗ್ತೀನೋ ಅವರು ಅಲ್ಲಿ ಇರ್ತಾರೆ. ಈ ವಯಸ್ಸಲ್ಲಿ ಕೂಡ ಮೊನ್ನೆ ಚಿತ್ರದುರ್ಗ ನಮ್ಮ ಹುಡುಗರು ನಾನು ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಹೋದಾಗ ಗೊರೈತವರು ಬೆಲ್ಲ ಮುಕ್ಕೆಲ್ಲ ಕಾಯ ಆಗಿತ್ತು. ಏನಾಯಿತು ಅಂತೆಲ್ಲ ನಿನ್ನ ಜಾರಿ ಬಿದ್ದೋದೆ, ಬ್ಯಾಂಡೇಜ್ ಹಾಕೊಂಡು ಬಂದಿದ್ದೀನಿ ಚಿತ್ರದುರ್ಗಕ್ಕೆ ಅಂತ ಹೇಳಿದ್ರು. ಆದರೆ ಅವರಿರುವಂಥ ಕಮಿಟ್ಮೆಂಟನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಮತ್ತು ಈಗ ನಮ್ಮ ನೆಚ್ಚಿನ ನಾಯಕ ಶಾಂತಿನಗರ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಎ ಹರೀಶ್ ಅವರು ಮಾತಾಡ್ತಾರೆ. ಅದರಲ್ಲಿ
ಈ ರಸ್ತೆ ಹೇಗಾಯಿತು ಅದಕ್ಕೆ ಮೂಲ ಕಾರಣ ಹ್ಯಾರಿಸ್ ಅವರು. ನಾನು ಯೂಶ್ವಲಿ ಸಣ್ಣದು ಯೋಚನೆ ಮಾಡಲ್ಲ, ನಾನು ರಾಷ್ಟ್ರ ಮಟ್ಟದ್ದು ಅಂತಾರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡ್ತೇನೆ. MG ರೋಡ್ ಅಂತ ರಸ್ತೆಗಳಿಗೆ ಮಾಚಿದೇವ ರಸ್ತೆ ಹೇಳಬೇಕು. ಆ ರಸ್ತೆಯ ಮಹಾತ್ಮ ಗಾಂಧಿ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಆ ಕಡೆ ನೋಡಿದ್ರೆ ಅನಿಲ್ ಕುಂಬ್ಳೆ ಇತ್ತು, ಈ ಕಡೆ ನೋಡಿದ್ರೆ ಟ್ರಿನಿಟಿ ಸರ್ಕಲ್ ಇತ್ತು. ನಾವು ಆ್ಯಕ್ಚುಲಿ ಮೊದಲು ನಮ್ಮ ಪೂಜಾ ಮಹಾಪೌರರಿಗೆ ಮನವಿ ಸಲ್ಲಿಸಿದ್ದು ಟ್ರಿನಿಟಿ ಸರ್ಕಲ್ಗೆ. ಸರ್ ಅದರಲ್ಲಿ ಕೌನ್ಸಿಲಲ್ಲಿ ಮೊದಲು ರಿಜೆಕ್ಟ್ ಆಗೋಯ್ತು. ಅದಾದಮೇಲೆ ಹ್ಯಾರಿಸ್ ಅವ್ರು ಕರೆದ್ಬಿಟ್ಟು ಹ್ಯಾರಿಸ್ ಅವರು ಕೇಳಿದ್ರು, ನೀವೇ ಯಾಕೆ ಸರ್ಕಲಲ್ಲಿ ಮಾಡ್ತೀಯಾ, ಎಷ್ಟು ಕೂಡ ಗೊತ್ತಾ 17 ಕಿಲೋಮೀಟರ್ ಮಾರತಳ್ಳಿ ತನಕ ಬರುತ್ತೆ ಅಂತ ಹೇಳಿದ್ರು. ಇವತ್ತು ಇಂಥ ಬೆಂಗಳೂರಿನಲ್ಲಿ ಇಂಥ ನಗರದಲ್ಲಿ ಪ್ರಮುಖವಾದ ರಸ್ತೆಗೆ ಮಡಿವಾಳ ಮಾಚಿದೇವ ರಸ್ತೆ ಬರೋಕ್ಕೆ ಮುಖ್ಯ ಕಾರಣ ಶಾಸಕರಾದ ಎನ್.ಎ. ಹ್ಯಾರಿಸ್ ಅವರು. ಅವರಿಗೆ ಎಷ್ಟು ಟ್ರಬಲ್ ಮಾಡಿದ್ರು ಅಂತ ಗೊತ್ತಿಲ್ಲ. ಮೆಸೇಜ್ಗಳು, ಫೋನ್ಗಳು ಅಂದರೆ ಯೂಶ್ವಲಿ ನನಗೆ ಮೊದಲು 3 ವರ್ಷಕ್ಕೆ ಮೊದಲು ಯಾವುದೇ ಕೌನ್ಸಿಲರ್ ಕೂಡ ನನಗೆ ಭೇಟಿ ಮಾಡಿರಲಿಲ್ಲ. ಇವತ್ತು ಅವರಿಂದ ನೇರವಾಗಿ ಅವರಿಗೆ ಫೋನ್ ಮಾಡ್ಬೋದು. ಅವರಂತೆ ಅವ್ರ ಹೆಸರಿಟ್ಕೊಂಡು ನಾನು ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು, ಅಷ್ಟು ಸ್ವಾತಂತ್ರ್ಯ ಕೊಡುವಂಥ ಶ್ರೀ ಎನ್.ಎ. ಹ್ಯಾರಿಸ್ ಅವರಿಗೆ ನನಗೆ ಬೆನ್ನೆಲುಬಾಗಿ ನಿಂತು ಎನ್.ಎ. ಹ್ಯಾರಿಸ್ ಅವರು ಮುಂದೆ ಮಾತಾಡ್ತಾರೆ. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳೇ, ಸೇರಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಸನ್ಮಾನ್ಯ ಶಿವರುದ್ರ ಮಹಾಸ್ವಾಮಿ ಬೇಲಿಮಠ, ಹಾಗೆ ಶ್ರೀ ಸಿದ್ಧ ಬಸವ ಕಬೀರ್ ಸ್ವಾಮಿಯವರು, ಅದೇ ರೀತಿಯಲ್ಲಿ ಶ್ರೀ ಗುರು ಚನ್ನಬಸಪ್ಪನವರು, ಹಾಗೆ ನಮ್ಮ ಶ್ರೀ ಅರವಿಂದ್ ಜಟ್ಟಿಯವರು, ಶ್ರೀ ಕಲ್ಯಾಣ್ ಶೆಟ್ಟಿಯವರು, ಹಾಗೆ ನಮ್ಮ ಈ ಭಾಗದ ಕಾರ್ಪೊರೇಟ್ರು ಸಹೋದರ ಗುಂಡಣ್ಣ ಅವರು, ಹಾಗೆ ನಮ್ಮ ಈ ಭಾಗದ ಪಕ್ಷದ ನಾಯಕರುಗಳಾದಂಥ ಪಿಳ್ಳಪ್ಪನವರು, ಜಾನಕಿರಾಮ್ ಅವರು, ಮುನ್ರಾಜ್ ಅವರು, ಹಾಗೆ ನಮ್ಮ ಹುನ್ಸಾಮಣ್ಣ ಅವರು, ಅದೇ ರೀತಿಯಲ್ಲಿ ನಮ್ಮ ನಾಮಿನೇಟೆಡ್ ಕಾರ್ಪೊರೇಟರ್ ಶಶಿಕುಮಾರ್ ಅವರು, ಹಾಗೆ ನಮ್ಮ ನೀಲಸಂದ್ರ ವಾರ್ಡಿನ ಕಾರ್ಪೊರೇಟರ್ ಆದಂಥ ಬಾಲಕೃಷ್ಣನ್ ಅವರು, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ನಮ್ಮ ಜೊತೆ ನಿಂತ ನಮ್ಮ ಜಾಯಿಂಟ್ ಕಮಿಷನರ್ ಆದಂಥ ಯತೀಶ್ ಅವರು, ಚೀಫ್ ಇಂಜಿನಿಯರ್ ಆದಂಥ ಪ್ರಸಾದ್ ಅವರು, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಮೋಹನ್ ದಾಸ್, ಹಾಗೆ ನಮ್ಮ AW ಆದಂಥ ಮಹದೇವ್ ಅವರು, AE ಅವರು, ಎಲ್ಲ ಅಧಿಕಾರಿಗಳು, ವೇದಿಕೆ ಮೇಲೆ ಇರುವಂಥ ಮತ್ತು ಸುಮಾರು ಜನ ನಮ್ಮ ಪಕ್ಷದ ನಾಯಕರುಗಳು ಇಲ್ಲಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ನನ್ನ ಜೊತೆಯಲ್ಲೇ ನನ್ನನ್ನು ಸ್ಫೂರ್ತಿಯನ್ನು ತುಂಬಿ ಕೆಲಸ ಮಾಡಿಸಿದಂಥ ನನ್ನ ಸಹೋದರ ಅಶೋಕ್ ಅವರು. ಯಾಕಂದರೆ ಇದರಲ್ಲಿ ಈಗಾಗಲೇ ಎಲ್ಲರೂ ಮಾತಾಡ್ತಾ ನಾನು ಈ ಕೆಲಸಕ್ಕೆ ಒಂದು ಶುರುವನ್ನು ಮಾಡಿದ್ದೀನಿ. ಆದರೆ ಅದರ ಹಿಂದೆ ನಮ್ಮ ಕಾರ್ಪೊರೇಟ್ರು ಇದ್ದಾರೆ, ನಮ್ಮ ಅಶೋಕ್ ಇದ್ದಾರೆ, ಮತ್ತು ಈ ಭಾಗದ ಎಲ್ಲ ನಾಯಕರುಗಳು ಜೊತೆ ಸೇರಿದರು. ಬಹುಶಃ ಮಡಿವಾಳ ಮಾಚಿದೇವರ ಹೆಸರನ್ನು ಇಟ್ಟಿದ್ದ ಬಗ್ಗೆ ಸುಮಾರು ಗಣ್ಯರು ಬಹಳಷ್ಟು ವಿಷಯಗಳನ್ನ ಹೇಳಿದರು. ಸ್ವಚ್ಛತೆಯನ್ನು ನಾವೆಲ್ಲ ಪಾಲಿಸಿದ್ರೆ ಒಳ್ಳೆಯದು ಅಂತ. ನಿಜ, ಹೆಸರು ಮಾತ್ರ ಇಡೋದ್ರಿಂದ ಸ್ವಚ್ಛತೆ ಖಂಡಿತವಾಗಿ ಆಗಲ್ಲ. ಮಡಿವಾಳ ಅಂತ ಹೇಳುವಾಗ ಬರೀ ಬಟ್ಟೆಯಲ್ಲಿ ಸ್ವಚ್ಛತೆಯನ್ನು ತೋರಿಸ್ತಂಥವ್ರಲ್ಲ, ಮನುಷ್ಯನ ಹೃದಯದಲ್ಲಿ ಸ್ವಚ್ಛತೆಯನ್ನು ತೋರಿಸ್ತಂಥವ್ರು. ಯಾವಾಗ ಮನುಷ್ಯ ಸ್ವಚ್ಛನಾಗ್ತಾನೆ ಆವಾಗಲೇ ಅದು ನಿಜವಾದ ಸ್ವಚ್ಛತೆ. ಕೇವಲ ಒಳ್ಳೆ ಬಟ್ಟೆ ಹಾಕೊಂಡು ಮನಸ್ಸು ಒಳಗಡೆ ಇರೋದು ಸ್ವಚ್ಛವಾಗಿಲ್ಲ ಅಂದರೆ ಮನುಷ್ಯನಾಗಿಯೇ ಪ್ರಯೋಜನ ಇಲ್ಲ. ನಾನು ಒಬ್ಬ ಮುಸಲ್ಮಾನಾಗಿ ಮಾತಾಡ್ತಾ ಇಲ್ಲ, ನಾನೊಬ್ಬ ಮನುಷ್ಯನಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾವತ್ತೂ ಹೇಳೋದು, ಮೊದಲು ಒಳ್ಳೆಯ ಮನುಷ್ಯನಾಗಬೇಕು, ನಂತರ
ಯಾವ ಜಾತಿಗೆ ಸೇರಿದ್ರು ಪರವಾಗಿಲ್ಲ. ಯಾಕೆಂದ್ರೆ ಎಲ್ಲ ಜಾತಿ ಹೇಳೋದು ಒಂದೇ, ಸೃಷ್ಟಿಕರ್ತ ಒಬ್ಬನೇ, ನಾವೆಲ್ಲ ಗುಲಾಮರು, ನಾವು ಮನುಷ್ಯನಾಗಿ ಪ್ರೀತಿ ವಿಶ್ವಾಸವನ್ನ ಹಂಚ್ಕೊಂಡು ಬದುಕಬೇಕು ಅಂತ. ಆದರೆ ನಾವು ಅದನ್ನು ಮರೆತು ಫಸ್ಟ್ ನಾವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಆಗೋಕ್ಕೆ ಹೊರಟ್ಬಿಡ್ತೀವಿ. ನಾವು ಮನುಷ್ಯನ ಕೊನೆಗಾಗುವಂಥ ಪ್ರಯತ್ನ ನಮ್ಮಲ್ಲಿ ಆಗ್ತಾ ಇದೆ. ಅದನ್ನ ಬದಲಾಯಿಸಬೇಕಾಗಿದೆ. ನಾವು ಬಸವಣ್ಣನವ್ರ ಬಗ್ಗೆ, ಮಾಚಿದೇವ್ರ ಬಗ್ಗೆ ಮಾತಾಡಿದ್ರೆ ಸುಮಾರು ವಿಚಾರಗಳನ್ನ ಮಾತಾಡ್ಬೋದು ನಾವು. ಆದರೆ ಖಂಡಿತವಾಗಿ ನಾನೊಂದು ದೊಡ್ಡ ಭಾಷಣ ಮಾಡ್ಲಿಕ್ಕೆ ನಿಂತಿಲ್ಲ. ನೀವೆಲ್ಲ 10:30ಗೆ ಬಂದಿದ್ದೀರಾ, ಈಗಾಗಲೇ 1 ಗಂಟೆ ಆಗ್ತಾ ಇದೆ.